Hi, hello, dear friends. Welcome back to our drama tutorials and download tutorials. So, today I am going to explain you a new interesting topic. ಸೊ ನನ್ನ ಪ್ರೀವಿಯಸ್ ವಿಡಿಯೋಗೆ ನೀವೆಲ್ಲ ಕೂಡ ತುಂಬ ಅಪ್ರಿಷಿಯೇಟ್ ಮಾಡಿದ್ದೀರಾ. ಹಾಗೆ ಐ ಹೋಪ್ ನಿಮಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಆ್ಯಂಡ್ ಇನ್ ಡೀಟೇಲಾಗಿ ಹೇಳ್ತಾ ಇದ್ದೀನಿ ಅಂತ ನಾನು ನಿಮಗೆ ಮುಂಚೆನೇ ಹೇಳಿದ್ದೀನಿ. ಇದೊಂಥರ ರಿವಿಷನ್ ಕ್ಲಾಸ್ ಅಂತ. ಡೀಟೇಲಾಗಿ ಹೇಳಬೇಕು ಅಂತಂದರೆ ಗ್ರಾಮರ್ ಕ್ಲಾಸಸ್ಸು ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್. ಅದು ನಿಮಗೂ ಕೂಡ ಗೊತ್ತು. ನಾನು ಜಸ್ಟ್ ಎಕ್ಸಾಮ್ ಪರ್ಪಸ್ಸಿಗೆ ಒಂದು ಸಿಂಪಲ್ ಆಗಿ ನೀವು ಐಡೆಂಟಿಫಿಕೇಷನ್ ಮಾಡಲಿಕ್ಕೆ ಯಾವ ಥರ ಸ್ವಲ್ಪ ಟ್ರಿಕ್ಸ್ ಬೇಕು ಅದನ್ನಷ್ಟೇ ಹೇಳ್ತಾ ಹೋಗ್ತಿರೋದು. ಡೀಟೇಲಾಗಿ ವಿಡಿಯೋ ಬೇಕು ಅಂತಂದರೆ ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್ ಅಲ್ವಾ. ಈಗ ಇದು ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿರೋದ್ರಿಂದ ನಿಮಗೆ ಅಷ್ಟೊಂದೆಲ್ಲ ಟೈಮ್ ಇರೋದಿಲ್ಲ. ಬಿಕಾಸ್ ಯು ಹ್ಯಾವ್ ಟು ಗಿವ್ ಯುವರ್ ಫುಲ್ ಅಟೆನ್ಷನ್ ಟು ಯುವರ್ ಕೋರ್ ಸಬ್ಜೆಕ್ಟ್ಸ್ ಅಲ್ವಾ. ಹಾಗಾಗಿ ನಾಟ್ ಅ ಪ್ರಾಬ್ಲಮ್. ಇಫ್ ಯು ಹ್ಯಾವ್ ಎನಿ ಪರ್ಟಿಕ್ಯುಲರ್ ಡೌಟ್, ನಾನು ಕೆಲವೊಂದಕ್ಕೆ ರಿಪ್ಲೈ ಮಾಡಿದ್ದೀನಿ. ನಿಮಗೆ ಕ್ಲಾಸ್ ಎಲ್ಲ ಆದಮೇಲೆ ಯಾವ್ದಾದ್ರು ಪರ್ಟಿಕ್ಯುಲರ್ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ತಿಳಿಸ್ತೀನಿ. ಥ್ಯಾಂಕ್ ಯು, ನೀವೆಲ್ಲ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಲವ್. ಸೊ ಇವತ್ತಿನ ಕ್ಲಾಸ್ ಇಟ್ ಈಸ್ ಅಬೌಟ್ ಅ ಕ್ವಶನ್ ಟ್ಯಾಗ್. ಇದನ್ನು ಒಂದು ಬೇಸಿಕ್ ಆಗಿರುತ್ತೆ ಆ್ಯಂಡ್ ಸಿಂಪಲ್ ಆಗಿರುತ್ತೆ. ಆ್ಯಂಡ್ ಇದರಲ್ಲಿ ನಾನೇ ನಿಮ್ಮನ್ನು ಕನ್ಫ್ಯೂಸ್ ಮಾಡ್ತಾ ಇಲ್ಲ, ನಿಮಗೆಲ್ಲರಿಗೂ ಗೊತ್ತು ಕಾಮನ್ ಟಾಪಿಕ್ ಇದು. ಆ್ಯಂಡ್ 1 or 2 ಮಾರ್ಕ್ಸಿಗೆ ಇದ್ದೇ ಇರುತ್ತಲ್ವ ಕ್ವಶನ್ಸು ಕ್ವಶನ್ ಟ್ಯಾಗ್ ಮೇಲೆ. ಸೊ ಇಲ್ಲಿ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಜಸ್ಟ್ ಕ್ವಶನ್ ಟ್ಯಾಗ್ಸ್ಗಳನ್ನು ಇಲ್ಲಿ ಟೆನ್ಸಸ್ ವೈಸು ಟ್ಯಾಗ್ಸ್ಗಳು ಕೂಡ ಚೇಂಜಸ್ ಆಗ್ತಾ ಹೋಗುತ್ತೆ. ಟೆನ್ಸ್ ಕ್ಲಾಸನ್ನು ಮಾಡಿ ಅಂತ ಹೇಳಿದ್ದೀರಾ, ಮಾಡ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಇವತ್ತು ಟೆನ್ಸಸ್ ವೈಸ್ ನಿಮಗೆ ಕಲಿಸೋದ್ರಿಂದ ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್. ಜಸ್ಟ್ ನಿಮಗೆ ಹೆಲ್ಪಿಂಗ್ ವರ್ಬ್ಸ್ಗಳನ್ನೇ ಜಾಸ್ತಿ ಕೊಡೋದು ಅಂತಂದರೆ ನಾನೀಗ ತೋರಿಸ್ತೀನಿ ಅಲ್ವಾ, ಅದೇ ಥರ ಎಕ್ಸಾಂಪಲ್ಸ್ಗಳನ್ನ ಕೊಡೋದು. ಪ್ಲಸ್ ಹೆಲ್ಪಿಂಗ್ ವರ್ಬ್ಸ್ಗಳು ಇಲ್ಲದೆ ಇದ್ರೂ ಕೂಡ ಹೇಗೆ ಕ್ವಶನ್ ಟ್ಯಾಗ್ ಮಾಡಬೇಕು ಅಂತ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಕವರ್ ಆಗಿರುತ್ತೆ. ಆ್ಯಂಡ್ ನಿಮಗೊಂದು 20 ಕ್ವಶನ್ಸನ್ನು ಸಾಲ್ವ್ ಮಾಡಿದ್ರೆ ನಿಮಗೊಂದು ಕಾನ್ಫಿಡೆಂಟ್ ಬರುತ್ತೆ. ಓಕೆ, ಸೊ ನಾನಿಲ್ಲಿ ಯಾವುದೇ ಡೆಫಿನೇಷನ್ಸ್ಗಳನ್ನ ಇಲ್ಲಿ ಹೇಳ್ಕೊಡ್ತಾ ಇಲ್ಲ. ಹಾಗಾಗಿ ಡೈರೆಕ್ಟ್ ನಾವು ಮ್ಯಾಟರಿಗೆ ಹೋಗೋಣ. ಸೊ ನಮ್ಮ ಫಸ್ಟ್ ಮಾಮೂಲು ಕ್ವಶನ್ ಟ್ಯಾಗ್ ಅಂತಂದರೆ ಏನು? ಕ್ವಶನ್ ಟ್ಯಾಗ್ ಈಸ್ ಆಲ್ಸೋ ಕೈಂಡ್ ಆಫ್ ವರ್ಡ್ಸ್. ನಾವು ದೊಡ್ಡ ಸೆಂಟೆನ್ಸ್ಗಳನ್ನ ಅಂತಂದರೆ ಕ್ವಶನ್ ಮಾಡಬೇಕಾದ್ರೆ ವಾಟ್ ಆರ್ ಯು ಡೂಯಿಂಗ್, ಈಗ ನಾವು ಕನ್ನಡದಲ್ಲಿ ಕೇಳ್ತೀವಲ್ವಾ. ಸೊ ನೀನು ಯಾಕೆ ಅಲ್ಲಿಗೆ ಹೋಗ್ತಾ ಇದೀಯಾ, ಓಕೆ, ಈ ಥರ ದೊಡ್ಡ ದೊಡ್ಡ ಸೆಂಟೆನ್ಸ್ಗಳನ್ನ ನೀನು ಹೋಗ್ತಾ ಇದೀಯಾ, ನೀನು ಬರ್ತಾ ಇದೀಯಾ, ನಿಜನಾ, ರಿಯಲಿ ಅಂತ ಕೇಳ್ತೀವಲ್ವ. ಇದರ ಹಿಂದೆ ಎಲ್ಲ ಕ್ವಶನ್ ಮಾರ್ಕ್ಸ್ಗಳು ನಾವು ಇಟ್ಟಿರ್ತೀವಿ. ಅಂದರೆ ನಾವು ಡೌಟ್ಫುಲ್ಲಾಗಿ ಕೇಳ್ತೀವಿ, ಈಸ್ ಇಟ್ ಅಂತ ಕೇಳ್ತೀವಿ, ಹೌದಾ ಅಂತ ಈ ಥರ. ಸೊ ಈ ದೊಡ್ಡ ಸೆಂಟೆನ್ಸ್ಗಳನ್ನ ಲೆಂತಿ ಸೆಂಟೆನ್ಸ್ಗಳನ್ನ ಒಂದು ಶಾರ್ಟ್ ಫಾರ್ಮಲ್ಲಿ ಕನ್ವೆ ಮಾಡಲಿಕ್ಕೋಸ್ಕರ ನಾವು ಕ್ವಶನ್ ಟ್ಯಾಗ್ಸ್ಗಳನ್ನ ಯೂಸ್ ಮಾಡ್ತೀವಿ ವಿತ್ ದ ಕ್ವಶನ್ ಮಾರ್ಕ್ ಅಥವಾ ಕ್ವಶನ್ ಮಾರ್ಕ್ನ ಜೊತೆಗೆ. ಸೊ ಇನ್ನೊಂದು ಕ್ವಶನ್ ಅಂದರೆ ನಾವೇನು ಬರೀತಾ ಇಲ್ಲ, ಮಲ್ಟಿಪಲ್ ಚಾಯ್ಸಲ್ಲಿ ಚೂಸ್ ಮಾಡೋದಲ್ವಾ. ಹಾಗಾಗಿ ಕ್ವಶನ್ ಮಾರ್ಕ್ ಇಲ್ಲದೆ ಇರೋದು ಕೂಡ ಕೊಟ್ಟಿರ್ತಾರೆ ನಮ್ಮನ್ನು ಕನ್ಫ್ಯೂಸ್ ಮಾಡಲಿಕ್ಕೆ. ಕ್ವಶನ್ ಟ್ಯಾಗ್ ಅಂತ ಎಲ್ಲೇ ಬಂದರೂ ಕೂಡ ಕೊನೆಯದಾಗಿ ಕ್ವಶನ್ ಮಾರ್ಕ್ ಇರಲೇಬೇಕು. ಓಕೆ, ಇಲ್ಲಿ ಕ್ವಶನ್ ಟ್ಯಾಗನ್ನು ಪಾಸಿಟಿವಿಂದ ನೆಗೆಟಿವ್ಗೆ ಮತ್ತು ನೆಗೆಟಿವಿಂದ ಪಾಸಿಟಿವ್ಗೆ, ಇಲ್ಲಿ ಎರಡನ್ನೇ ನಾವು ತುಂಬ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೋಬೇಕಾಗಿರೋದು. ಇನ್ನು ಉಳಿದಿದ್ದೆಲ್ಲ ಅಡಿಷ್ನಲ್ ನಾನು ನಿಮಗೆ ಹೇಳ್ತಾ ಹೋಗ್ತಾ ಇರೋದು. ಓಕೆ, ಸೊ ಫಸ್ಟ್ ರೂಲ್ ನಮ್ದು ಏನು ಅಂತ ಅಂದರೆ ವೆನ್ ದ ಕ್ವಶನ್ ಈಸ್ ಇನ್ ಅ ಪಾಸಿಟಿವ್. ಓಕೆ, ಪಾಸಿಟಿವ್ ಸೆಂಟೆನ್ಸ್ ಅಂತ ಅಂದರೆ ಅದರಲ್ಲಿ ನೋ, ನಾಟ್, ನೆವರ್ ಇದ್ಯಾವುದು ಇರಬಾರ್ದು. ಓಕೆ, ಸೊ ಪಾಸಿಟಿವ್ ಸೆಂಟೆನ್ಸ್ ಅಂದರೆ ಈ ಥರ ಇರಬೇಕು ನೋಡಿ. ಎಕ್ಸಾಂಪಲ್ಸ್ ನಾನು ಕೊಟ್ಟಿದ್ದೀನಿ. ಸೊ ಯಾವಾಗ ಕ್ವಶನ್ನು ಅಥವಾ ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ, ಅದನ್ನು ಕ್ವಶನ್ ಅಂತ ಹೇಳೋದಿಲ್ಲ. ಸೊ ನಮಗೆ ಕೊಟ್ಟಿರುವಂಥ ಸ್ಟೇಟ್ಮೆಂಟು ಪಾಸಿಟಿವ್ ಫಾರ್ಮಲ್ಲಿದ್ದರೆ ಟ್ಯಾಗ್ ಯಾವತ್ತು ನೆಗೆಟಿವ್ ಫಾರ್ಮಲ್ಲಿ ಇರಬೇಕು. ಓಕೆ, ಸೊ ಇಟ್ ಈಸ್ ಅ ಬ್ಯೂಟಿಫುಲ್ ಡೇ. ಇಲ್ಲಿ ಈ ಒಂದು ಸೆಕೆಂಡ್, ಹಾಂ, ಸೊ ಈ ಒಂದು ಫಸ್ಟ್ ಎಕ್ಸಾಂಪಲಲ್ಲಿ ಯಾವುದೇ ನೋ, ನಾಟ್, ನೀದರ್, ನೆವರ್ ಅಂತ ಈ ಥರ ಏನಾದರೂ ಇದೆಯಾ? ನೋ. ಸೊ ಹಾಗಾಗಿ ಇದು ಪಾಸಿಟಿವ್ ಸೆಂಟೆನ್ಸ್ ಆಗುತ್ತೆ. ಎವ್ರಿ ಪಾಸಿಟಿವ್ ಸ್ಟೇಟ್ಮೆಂಟ್ ವಿಲ್ ಟ್ಯಾಗ್ ಇನ್ ಟು ದ ಕ್ವಶನ್ ಮಾರ್ಕ್ ಆಗಿ ನೆಗೆಟಿವ್. ಓಕೆ, ಅಂತಂದರೆ ಪಾಸಿಟಿವ್ ಸ್ಟೇಟ್ಮೆಂಟ್ ನಮಗೆ ಕೊಟ್ಟಿದ್ರೆ ನಾವು ಅದನ್ನು ನೆಗೆಟಿವ್ ಆಗಿ ಏನು ಮಾಡಬೇಕು, ಕನ್ವರ್ಟ್ ಮಾಡಬೇಕು ವಿತ್ ದ ಯೂಸಿಂಗ್ ಆಫ್ ಹೆಲ್ಪಿಂಗ್ ವರ್ಬ್. ಸೊ ಇಲ್ಲಿ ಇಟ್ ಈಸ್ ಅ ಬ್ಯೂಟಿಫುಲ್ ಡೇ ಅಂತ ಇದೆ. ಸೊ ಇಟ್ ಈಸ್ ಇದೆ ಅಲ್ವಾ. ಸೊ ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗುತ್ತೆ. ಆಲ್ಮೋಸ್ಟ್ ಆಲ್ ಎಲ್ಲ ಕ್ವಶನ್ ನಾವು ಹೆಲ್ಪಿಂಗ್ ವರ್ಬ್ನ ಇಂಟರ್ಚೇಂಜ್ ಮಾಡಿನೇ ಕ್ವಶನ್ ಟ್ಯಾಗ್ ಮಾಡೋದು. ಇಲ್ಲಿ ನೋಡಿ ಇಟ್ ಈಸ್ ಅಂತ ಇದೆ. ಸೊ ಈಸನ್ನ ಫಸ್ಟಿಗೆ ಸೇರಿಸ್ಬಿಟ್ಟು, ಅಂದರೆ ಈಸನ್ನ ಫಸ್ಟಿಗೆ ಆ್ಯಡ್ ಮಾಡಿಬಿಟ್ಟು ನೆಗೆಟಿವ್ ಮಾಡಬೇಕು ಅಂದರೆ ನಾಟನ್ನು ಸೇರಿಸ್ಬೇಕು. ಓಕೆ, ಕ್ವಶನ್ ಟ್ಯಾಗಲ್ಲಿ ಇದೇ ಥರ ನಾಟನ್ನು ಸೇರಿಸಬೇಕು. NOT ಅಂತ ಸೇರಿಸಿದ್ರೆ ಅದು ಕರೆಕ್ಟ್ ಫಾರ್ಮ್ ಅಲ್ಲ. ಹಾಗಾಗಿ ನೋಡಿ ಇಂಟರ್ಚೇಂಜ್ ಮಾಡಬೇಕು. ಅದನ್ನು ಕೂಡ ಬೇಸಿಕ್ಕಾಗಿ ನಿಮಗೆ ಗೊತ್ತಿರುತ್ತೆ. ಜಸ್ಟ್ ಐ ಆಮ್ ಶೋಯಿಂಗ್ ದ ಎಕ್ಸಾಂಪಲ್. ಇಟ್ ಈಸ್ ಅಂತ ಇದೆ ಅಲ್ವಾ. ಸೊ ನೋಡಿ ಈಸು ಈ ಕಡೆ ಹೋಗಬೇಕು, ಇಟ್ಟು
ಈ ಥರ ಬರಬೇಕು. ಇಲ್ಲಿ ಅದೇ ಥರ ಆಗಿದೆ ಅಲ್ವಾ. ಸೊ ಈಸ್ ಫಸ್ಟಿಗೆ ಬಂದಿದೆ, ಇಟ್ ಅನ್ನೋದು ಆಮೇಲೆ ಬಂದಿದೆ. ಸೊ ಹಾಗಾಗಿ ಇಸಂಟ್ ಇಟ್ ನಾವು ಪ್ರೊನೌನ್ಸ್ ಮಾಡಬೇಕಾದ್ರೂ ಹಾಗೆ ಇಟ್ ಈಸ್ ನಾಟ್ ಇಟ್ ಅಂತ ಹೇಳಬಾರ್ದು, ಇಸಂಟ್ ಇಟ್. ಓಕೆ, ಯು ಆರ್ ಕಮಿಂಗ್ ಟು ದ ಪಾರ್ಟಿ ಟು ನೈಟ್. ಓಕೆ, ಇಲ್ಲೂ ಕೂಡ ನಾವು ನೋಡಿ ಸ್ಟೇಟ್ಮೆಂಟ್ ಪಾಸಿಟಿವ್ ಆಗಿದೆ, ಟ್ಯಾಗ್ ಯಾವತ್ತು ಕೂಡ ನೆಗೆಟಿವ್ ಆಗಿರುತ್ತೆ. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದಾಗುತ್ತೆ, ಆರ್. ಆರ್ ಇಸ್ ಅ ಹೆಲ್ಪಿಂಗ್ ವರ್ಬ್. ಹಾಗಾಗಿ ನಾವು ಅರಂಟ್ ಯು. ಓಕೆ, ಇಲ್ಲಿ ನೋ ನಾಟ್ ಏನೂ ಇಲ್ಲ ಅಲ್ವಾ. ಹಾಗಾಗಿ ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ರೆ ನೆಗೆಟಿವ್ ಟ್ಯಾಗ್ ಆಗುತ್ತೆ, ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ರೆ ಪಾಸಿಟಿವ್ ಟ್ಯಾಗ್ ಆಗುತ್ತೆ. ಇದು ತುಂಬ ಬೇಸಿಕ್ ರೂಲ್ಸ್. ಯಾವುದರಲ್ಲಿ, ಕ್ವಶನ್ ಟ್ಯಾಗಲ್ಲಿ. ಶಿ ಹ್ಯಾಸ್ ನಾಟ್ ಕಂಪ್ಲೀಟೆಡ್ ಹರ್ ಹೋಮ್ ವರ್ಕ್. ಇಲ್ಲಿ ಅಗೇನ್ ಹೆಲ್ಪಿಂಗ್ ವರ್ಬ್ ಯಾವುದಾಗುತ್ತೆ, ಹ್ಯಾಸ್ ಆಗುತ್ತೆ. ಅಗೇನ್ ಟ್ಯಾಗ್ ಮಾಡಬೇಕಾದ್ರೆ ಹ್ಯಾಸಂಟ್ ಶಿ, ಕ್ವಶನ್ ಮಾರ್ಕ್ನ ನಾವು ಮರೆಯೋ ಥರ ಇಲ್ಲ. ಓಕೆ, ಸೊ ಇದು ಪಾಸಿಟಿವ್ ಇಂದ ನೆಗೆಟಿವ್ ಮಾಡೋದಾದ್ರೆ. ಈಗ ನೆಗೆಟಿವ್ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಅದನ್ನು ಹೇಗೆ ಪಾಸಿಟಿವ್ ಆಗಿ ಮಾಡ್ಬೇಕು ನಾವು. ಓಕೆ, ನೆಗೆಟಿವ್ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಅದನ್ನ ನಾಟ್ನ ತೆಗೆದು ಪಾಸಿಟಿವ್ ಮಾಡೋದು ಅಷ್ಟೇ, ಸೇಮ್ ಎಲ್ಲದು ಕೂಡ. ಓಕೆ, ಯು ಡೋಂಟ್ ಲೈಕ್ ಸ್ಪಿನಚ್. ಸ್ಪಿನಚ್ ಅಂದರೆ ಪಾಲಕ್ ಸೊಪ್ಪು ಅಂತ ಹೇಳ್ತೀವಲ್ವಾ ಅದು. ಓಕೆ, ಯು ಡೋಂಟ್ ಲೈಕ್ ಸ್ಪಿನಚ್. ಇಲ್ಲಿ ಯಾವುದು, ಡೂ ಇದೆ ಅಲ್ವಾ. ಸೊ ಡೂ ಅನ್ನೋದು ಹೆಲ್ಪಿಂಗ್ ವರ್ಬ್. ಡೂನ ಜೊತೆಗೆ ನಾಟ್ ಸೇರ್ಕೊಂಡಿದೆ, ಬಟ್ ಅದರಲ್ಲಿ ಡೂ ಇಸ್ ಅ ಹೆಲ್ಪಿಂಗ್ ವರ್ಬ್. ಸೇಮ್ ಅದನ್ನು ಹಾಗೆ ಡೂನ ಫಸ್ಟಿಗೆ ಆ್ಯಡ್ ಮಾಡಬೇಕು, ಯುನ ಆಮೇಲೆ ಆ್ಯಡ್ ಮಾಡಬೇಕು ಅಷ್ಟೇ. ಡೂ ಯು. ಓಕೆ, ಡೂ ಯು, ಕ್ವಶನ್ ಟ್ಯಾಗ್. ನೆಕ್ಸ್ಟು, ದೇ ಕಾಂಟ್ ಸ್ಪೀಕ್ ಫ್ರೆಂಚ್. ಅವರಿಗೆ ಫ್ರೆಂಚ್ ಮಾತಾಡ್ಲಿಕ್ಕೆ ಬರೋದಿಲ್ಲ. ನಾವು ಕೇಳ್ತೀವಿ, ಹೌದಾ ಅಂತ ಕೇಳ್ತೀವಲ್ವಾ. ಕ್ಯಾನ್ ದೇ, ಇಲ್ಲಿ ಕಾಂಟ್ ಇರೋದನ್ನ ನಾಟ್ ಅನ್ನ ತೆಗೆದ್ಬಿಟ್ಟು ಕ್ಯಾನ್ ಅನ್ನ ಫಸ್ಟಿಗೆ ಆ್ಯಡ್ ಮಾಡಬೇಕು, ಆಮೇಲೆ ದೇ. ಕ್ಯಾನ್ ದೇ. ಓಕೆ, ಹಿ ವಾಸಂಟ್ ಅಟ್ ದ ಮೀಟಿಂಗ್ ಎಸ್ಟರ್ಡೇ. ಅವನು ಎಸ್ಟರ್ಡೇ ಮೀಟಿಂಗಲ್ಲಿ ಇರಲಿಲ್ಲ. ಅಗೇನ್ ವಾಸ್ ನಾಟ್ ಇದೆ ಅಲ್ಲಿ, ಅಥವಾ ವಾಸಂಟ್ ಇದೆ. ನಾವು ನಾಟ್ನ ತೆಗೆದ್ಬಿಟ್ಟು ವಾಸ್ ಹಿ ಅಂತ ಆ್ಯಡ್ ಮಾಡಬೇಕು. ನೋಡಿ, ಎಲ್ಲ ಕೂಡ ಕ್ವಶನ್ ಟ್ಯಾಗನ್ನು ಮಾಡಬೇಕಾದ್ರೆ ಹೆಲ್ಪಿಂಗ್ ವರ್ಬ್ನ ಮತ್ತೆ ಸಬ್ಜೆಕ್ಟನ್ನ ಇಂಟರ್ಚೇಂಜ್ ಮಾಡಿದರೆ ನಮಗೆ ಕ್ವಶನ್ನು ಸಿಕ್ಬಿಡುತ್ತೆ. ನೆಗೆಟಿವ್ ಇದ್ರೆ ಪಾಸಿಟಿವ್ ಮಾಡಬೇಕು, ಪಾಸಿಟಿವ್ ಇದ್ರೆ ನೆಗೆಟಿವ್ ಮಾಡಬೇಕು ಅಷ್ಟೇ. ಸೊ ಇಲ್ಲಿ ಇನ್ಮೇಲೆ ನಾನು ನಿಮ್ಗೆ ಹೇಳ್ತಾ ಹೋಗ್ತಿದ್ದೀನಲ್ವಾ, ಇದು ಟೆನ್ಸಸ್ ವೈಸ್ ನಿಮಗೆ ಪ್ರತಿಯೊಂದನ್ನು ಹೇಳಕ್ಕಾಗೋದಿಲ್ಲ. ಯಾಕಂದರೆ ಈ ವಿಡಿಯೋದಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಟೆನ್ಸ್ ಬಗ್ಗೆ ಒಂದು ಇನ್ ಡಿಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ, ಎಕ್ಸಾಮಿಗೆ ಯಾವ ಥರ ಬೇಕೋ ಆ ಥರ. ಬಟ್ ಆದರೆ ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್ ಅಂತ ಯಾಕೆ ಕೊಟ್ಟಿದ್ದೀನಿ ಅಂತಂದರೆ ಅದರ ಹೆಲ್ಪಿಂಗ್ ವರ್ಬಿಂದ ನಿಮಗೆ ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ಇಲ್ಲಿ ನಾನು ನಿಮ್ಮನ್ನ ಯಾವುದೇ ರೀತಿ ಕನ್ಫ್ಯೂಸ್ ಮಾಡ್ತಾ ಇಲ್ಲ, ಡೋಂಟ್ ಗೆಟ್ ಕನ್ಫ್ಯೂಸ್. ಇಲ್ಲಿ ಎಲ್ಲ ಕ್ವಶನ್ ಟ್ಯಾಗ್ಸ್ಗಳಲ್ಲೂ ಕೂಡ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡ್ಕೊಂಡು ಟ್ಯಾಗ್ ಮಾಡಿದರೆ ಅದಾಗೋಯ್ತು. ಪ್ರೆಸೆಂಟ್ ಆಗಿರ್ಬೋದು, ಪಾಸ್ಟ್ ಆಗಿರ್ಬೋದು, ಫ್ಯೂಚರ್, ಪ್ರೆಸೆಂಟ್ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್ ಎಲ್ಲೇ ಆಗಿರ್ಬೋದು. ಓಕೆ, ಸೆಂಟೆನ್ಸ್ ಕೊಟ್ಟಿದ್ದಾರಾ, ಫಸ್ಟ್ ಏನು ಮಾಡಬೇಕು ನೀವು, ಸೆಂಟೆನ್ಸ್ ಕೊಟ್ಟ ಮೇಲೆ ಐಡೆಂಟಿಫಿಕೇಶನ್ ಮಾಡಬೇಕು. ಆ ಸೆಂಟೆನ್ಸು ಪಾಸಿಟಿವ್ ಆಗಿದೆಯೋ ನೆಗೆಟಿವ್ ಆಗಿದೆಯೋ ಅಂತ. ಸೊ ಪಾಸಿಟಿವ್ ಇದ್ರೆ ನೆಗೆಟಿವ್ ಮಾಡಬೇಕು, ನೆಗೆಟಿವ್ ಇದ್ರೆ ಪಾಸಿಟಿವ್ ಮಾಡಬೇಕು ವಿತ್ ದ ಯೂಸ್ ಆಫ್ ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬೇ ಕೊಟ್ಟಿಲ್ಲಪ್ಪ, ಅವಾಗ ಏನು ಮಾಡಬೇಕು ಅಂತ ನೆಕ್ಸ್ಟ್ ಹೇಳ್ತೀನಿ. ಈಗ ಇಲ್ಲಿ ಹೆಲ್ಪಿಂಗ್ ವರ್ಬ್ ಕೊಟ್ಟಿದ್ದಾರೆ. ಇದು ಯಾವ ಟೆನ್ಸಲ್ಲಿದೆ, ಪ್ರೆಸೆಂಟ್ ಪರ್ಫೆಕ್ಟ್. ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಹ್ಯಾವ್ ಮತ್ತೆ ಹ್ಯಾಸ್ ಇರುತ್ತೆ. ಹ್ಯಾಸ್ ಇರುತ್ತೆ ಅಥವಾ ಹ್ಯಾವ್ ಇರುತ್ತೆ, ಅವೆರಡರಲ್ಲಿ ಯಾವುದಾದ್ರೂ ಒಂದಿರುತ್ತೆ. ಓಕೆ, ಯು ಹ್ಯಾವ್ ಫಿನಿಶ್ಡ್ ಯುವರ್ ಹೋಮ್ ವರ್ಕ್. ಎಗೇನ್ ಇದು ಯಾವುದ್ರಲ್ಲಿದೆ, ಪಾಸಿಟಿವಲ್ಲಿದೆ. ನೆಗೆಟಿವ್ ಮಾಡಿದ್ದೀವಿ, ಹ್ಯಾವಂಟ್ ಯು. ಓಕೆ, ದೇ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಅ ಲಾಂಗ್ ಟೈಮ್. ಓಕೆ, ಅಗೇನ್ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಲ್ಲಿದೆ ಆ್ಯಕ್ಚುಲಿ, ಬಟ್ ಆದರೆ ಪರ್ಫೆಕ್ಟ್ ಟೆನ್ಸಿಗೆ ಆ್ಯಡ್ ಆಗುತ್ತೆ ಇದು. ಹಾಂ, ಸೊ ಇಲ್ಲಿ ಅಗೇನ್ ನೋಡಿ ಹ್ಯಾವ್ ಇದೆ, ಇದು ಕೂಡ ಪಾಸಿಟಿವ್ ಆಗಿದೆ, ನಾವು ನೆಗೆಟಿವ್ ಮಾಡಿದ್ದೀವಿ, ಹ್ಯಾವಂಟ್ ದೇ. ಓಕೆ, ನೆಕ್ಸ್ಟ್ ನೋಡಿ, ಶಿ ಹ್ಯಾಸ್ ಮೆಟ್ ಯುವರ್ ಪೇರೆಂಟ್ಸ್. ಓಕೆ, ಇಲ್ಲಿ ಹ್ಯಾಸ್ ಇದೆ, ಹ್ಯಾಸನ್ನ ಅಗೇನ್ ಹೆಲ್ಪಿಂಗ್ ವರ್ಬ್ ಆಗಿ ನೆಗೆಟಿವ್ ಮಾಡಿದಾಗ ಹ್ಯಾಸಂಟ್ ಶಿ ಆಗುತ್ತೆ. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಿಗೆ ಎಕ್ಸಾಂಪಲ್ಸ್ಗಳು. ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ, ಇಟ್ ವಿಲ್ ಕಂಟೈನ್ ಹ್ಯಾವ್ ಆರ್ ಹ್ಯಾಸ್. ಸಿಂಗ್ಯುಲರ್ ಇದ್ದರೆ ಹ್ಯಾವ್ ಇರುತ್ತೆ. ಓಕೆ, ಸಿಂಗ್ಯುಲರ್ ಇದ್ರೆ ಐ ಇದ್ರೆ ಹ್ಯಾವ್ ಇರುತ್ತೆ. ಓಕೆ, ಅದೇ ಹಿ ಶಿ ಇಟ್ ಇದ್ರೆ ಹ್ಯಾಸ್ ಇರುತ್ತೆ. ನೋಡಿ, ಶಿ ಇದೆ ಅಲ್ವಾ, ಇಲ್ಲಿ ಹ್ಯಾಸ್ ಇದೆ. ಯು ದೇ ವಿ ಇದ್ರೆ ಅಗೇನ್ ಹ್ಯಾವ್ ಅನ್ನ ಕಂಟೈನ್ ಮಾಡುತ್ತೆ. ಓಕೆ, ಈಗ ನಾನು ಸಿಂಪಲ್ ಆಗಿ ಹೇಳ್ತಿದ್ದೀನಿ, ಟೆನ್ಸ್ ಚಾಪ್ಟರ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ, ನಿಮಗೂ ಕೂಡ ಗೊತ್ತಿರುತ್ತೆ ಬೇಸಿಕ್ ಆಗಿ ಕೆಲವೊಬ್ಬರಿಗೆ. ನೆಕ್ಸ್ಟ್ ಈಗ ಮಾಡೆಲ್ ವರ್ಬ್ಸ್ಗಳು ಬಂದ್ವಪ್ಪ. ಈ ಮಾಡೆಲ್ ವರ್ಬ್ಸ್ಗಳನ್ನ ಕೂಡ ಅಗೇನ್ ನಾನು ನಿಮ್ಗೆ ಹೇಳ್ತೀನಿ, ನಾನು ನಾಟ್
ಗೋಯಿಂಗ್ ಟು ಕನ್ಫ್ಯೂಸ್ ಯು ಆಲ್. ನನಗೆ ನಿಮ್ಮನ್ನ ಕನ್ಫ್ಯೂಸ್ ಮಾಡಬೇಕು ಅಂತ ಇಲ್ಲ, ಬಟ್ ಆದರೆ ಮಾಡೆಲ್ ವರ್ಬ್ಸ್ ಅಂತ ಅಂದರೆ ಯಾವುದು, ಒಂದು ಸಿಂಪಲ್ ಇನ್ಫಾರ್ಮೇಷನ್ ಅಷ್ಟೇ. ಈಗ ಯು ಶುಡ್, ಈಗ ಕ್ಯಾನ್, ಕುಡ್, ಮೇ, ಮೈಟ್, ಓಕೆ, ಇವೆಲ್ಲ ಮಾಡೆಲ್ ವರ್ಬ್ಸ್ ಅಂತ ಹೇಳ್ತೀವಿ. ಓಕೆ, ಇವನು ಕೂಡ ಹೆಲ್ಪಿಂಗ್ ವರ್ಬ್ಸೇ. ಮಾಡೆಲ್ ವರ್ಬ್ಸ್ಗಳು ಕೂಡ ವರ್ಬ್, ಇದನ್ನು ಕೂಡ ಹೆಲ್ಪಿಂಗ್ ವರ್ಬ್ ಆಗಿನೂ ಕೆಲಸಗಳನ್ನ ಮಾಡ್ತವೆ. ಬಟ್ ಆದರೆ ಇವು ನಮ್ಮ ಎಕ್ಸ್ಪ್ರೆಷನ್ಸ್ಗಳನ್ನ, ಪೊಲೈಟ್ ಆಗಿ ಹೇಳೋದನ್ನ, ರಿಕ್ವೆಸ್ಟ್ ಮಾಡೋದನ್ನ, ಆರ್ಡರ್ ಮಾಡೋದನ್ನ, ಪಾಸಿಬಿಲಿಟಿ ಹೇಳೋದನ್ನ ಹೇಳ್ತವೆ. ಓಕೆ, ಮಾಡೆಲ್ ವರ್ಬ್ಸ್ ಅಂತ. ಈ ಮಾಡೆಲ್ ವರ್ಬ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಟ್ಯಾಗ್ ಮಾಡ್ಬೋದು. ಇಲ್ಲಿ ಯಾವುದು ಈ, ಶಿ, ಇಟ್ ಏನು ಕೊಟ್ಟಿಲ್ಲಲ್ಲಪ್ಪ, ಏನು ಮಾಡಬೇಕು ಅಂತ ಕನ್ಫ್ಯೂಸ್ ಆಗೋದು ಬೇಡ. ಇಲ್ಲಿ ಯು ಶುಡಂಟ್ ಸ್ಟಡಿ ಹಾರ್ಡರ್, ಸಾರಿ, ಯು ಶುಡ್ ಸ್ಟಡಿ ಹಾರ್ಡರ್ ಅಂತ ಇದ್ರೆ ಇದು ಈ ಥರ ಇದೆಯೋ, ಇಲ್ಲಿ ಯಾವುದು ಈ, ಶಿ, ಇಟ್ ಏನು ಕೊಟ್ಟೇ ಇಲ್ಲ, ಡೂ, ಡಸ್ ಕೊಟ್ಟಿಲ್ವಲ್ಲ ಅಂತ ಅನ್ಕೊಳ್ಳೋದು ಬೇಡ. ಇಲ್ಲಿ ಶುಡ್ ಇದೆ ಅಲ್ವಾ, ಶುಡ್ ಈಸ್ ಆಲ್ಸೋ ಒನ್ ಆಫ್ ದ ವರ್ಬ್. ಇದನ್ನ ಯೂಸ್ ಮಾಡಿಕೊಂಡು ಕೂಡ ನಾವು ಟ್ಯಾಗ್ ಮಾಡ್ಬೋದು. ಓಕೆ, ಶುಡಂಟ್ ಯು, ಓಕೆ, ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಶುಡಂಟ್ ಯು, ಯಾಕೆಂದ್ರೆ ಇದು ಪಾಸಿಟಿವ್ ಅಲ್ಲಿ ಇದೆ, ನಾವು ನೆಗೆಟಿವ್ ಆಗಿ ಮಾಡಿದ್ದೀವಿ. ದೇ ಕಾಂಟ್ ಸ್ವಿಮ್, ಓಕೆ, ಅವನಿಗೆ ಸ್ವಿಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಯಾವ್ದ್ರಲ್ಲಿ ಇದೆ, ಇದು ನೆಗೆಟಿವ್ ಅಲ್ಲಿ ಇದೆ. ಪಾಸಿಟಿವ್ ಮಾಡಬೇಕು ಅಂತ ಅಂದ್ರೆ ಏನ್ ಮಾಡಬೇಕು, ಕ್ಯಾನ್ ದೇ ಅಷ್ಟೇ, ನಾಟ್ ಅನ್ನ ತೆಗೆದ್ಬಿಟ್ಟು ಕ್ಯಾನ್ ದೇ. ವಿ ವಿಲ್ ಬಿ ಲೇಟ್, ಇಲ್ಲಿ ನೋಡಿ ಇಲ್ಲಿ ಯಾವುದು ವರ್ಬ್ ಇಲ್ಲ ಆ ಥರ ಅಂತ ಅನ್ಕೊಳ್ಳೋದು ಬೇಡ. ವಿಲ್ ಇದೆ ಅಲ್ವಾ, ಅದು ಕೂಡ ಮಾಡೆಲ್ ವರ್ಬೇ. ಮಾಡೆಲ್ ವರ್ಬ್ ಬಂದರೂ ಕೂಡ ನಾವು ಕನ್ಫ್ಯೂಸ್ ಆಗೋದು ಬೇಡ. ಮೇ, ಮೈಟ್, ವಿಲ್, ವುಡ್, ಕ್ಯಾನ್, ಕುಡ್ ಇವೆಲ್ಲ ಕೂಡ ಮಸ್ಟ್. ಓಕೆ, ಇವೆಲ್ಲ ಕೂಡ ಮಾಡೆಲ್ ವರ್ಬ್ಸು. ಇದನ್ನ ಯೂಸ್ ಮಾಡಿಕೊಂಡು ನಾವು ಕ್ವಶನ್ ಟ್ಯಾಗನ್ನ ಮಾಡ್ಬೋದು. ವಿ ವಿಲ್ ಬಿ ಲೇಟ್ ಅಂತ ಇದೆ ಅಂತಂದರೆ, ಓಕೆ, ವಿಲ್ ಈಸ್ ಆಲ್ಸೋ ಏನಿದು ಮಾಡೆಲ್ ವರ್ಬ್ ಆಗುತ್ತೆ. ಈ ವಿಲ್ಲಿನ ಜೊತೆಗೆ ನಾಟ್ನ ಸೇರಿಸಿದ್ರೆ ಅದು ವಿಲ್ ನಾಟ್ ಆಗೋದಿಲ್ಲ, ಓಂಟ್ ಆಗುತ್ತೆ. ಇದರ ಸ್ಪೆಲ್ಲಿಂಗ್ ಚೇಂಜ್ ಆಗುತ್ತೆ. ಈ ಥರದನ್ನ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಓಂಟ್ ವಿ ಆಗುತ್ತೆ. ಓಕೆ, ಓಂಟ್ ವಿ ಕ್ವಶನ್ ಮಾರ್ಕ್. ಸೊ ನೆಕ್ಸ್ಟು ಪಾಸ್ಟ್ ಪರ್ಫೆಕ್ಟ್. ಪಾಸ್ಟ್ ಪರ್ಫೆಕ್ಟ್ಗೆ ಹೆಲ್ಪಿಂಗ್ ವರ್ಬ್ ಯಾವಾಗಲೂ ಹ್ಯಾಡ್ ಮಾತ್ರ ಇರುತ್ತೆ. ಇಲ್ಲಿ ಕನ್ಫ್ಯೂಷನ್ಸ್ ಇಲ್ಲ, ಇದು ತುಂಬ ಕ್ಲಿಯರ್ ಕಟ್ಟಾಗಿ ಹೇಳಿಬಿಟ್ಟಿದ್ದಾರೆ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ಗೆ ಹ್ಯಾಡ್ ಮಾತ್ರ ಇರುತ್ತೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ಗೆ ಹ್ಯಾವ್ ಮತ್ತು ಹ್ಯಾಸ್ ಇರುತ್ತೆ. ಎರಡರಲ್ಲಿ ಕನ್ಫ್ಯೂಸ್ ಆಗುತ್ತೆ ಸ್ವಲ್ಪ ನಮಗೆ. ಆದರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಏನೂ ಕನ್ಫ್ಯೂಷನ್ಸ್ ಇಲ್ಲ. ಇಲ್ಲಿ ಎಲ್ಲೇ ಹ್ಯಾಡ್ ಬಂದಿದ್ರು ಕೂಡ ನೀವು ಅದನ್ನು ಪಾಸ್ಟ್ ಪರ್ಫೆಕ್ಟ್ ಅಂತ ಐಡೆಂಟಿಫಿಕೇಶನ್ ಮಾಡಿಬಿಡಿ. ಇದು ಟೆನ್ಸಿಗೂ ಹೆಲ್ಪ್ ಆಗುತ್ತೆ, ಕ್ವಶನ್ ಟ್ಯಾಗಿಗೂ ಹೆಲ್ಪ್ ಆಗುತ್ತೆ. ಹ್ಯಾಡ್ ಅಂತ ಇದ್ರೆ ಅದ್ರ ಪಕ್ಕ ಹ್ಯಾಡಂಟ್ ಸೇರಿಸ್ಬಿಟ್ರೆ ಆಯಿತು. ಅಲ್ಲಿ ಮುಂಚೆನೆ ಹ್ಯಾಡ್ ನಾಟ್ ಅಂತ ಅವರೇ ಕೊಟ್ಟಿದ್ರೆ ನಾಟನ್ನು ತೆಗೆದು ಹ್ಯಾಡನ್ನು ಸೇರಿಸ್ಬಿಟ್ರೆ ಮುಗಿದೋಯ್ತು ನೋಡಿ, ಅಷ್ಟೇ. ಹಾಂ, ಫಸ್ಟ್ ಎಕ್ಸಾಂಪಲ್ ನೋಡಿ. ಹಾಂ, ಯು ಹ್ಯಾಡ್ ಕಂಪ್ಲೀಟೆಡ್ ದ ಪ್ರಾಜೆಕ್ಟ್ ಆನ್ ಟೈಮ್. ಯು ಹ್ಯಾಡ್ ಕಂಪ್ಲೀಟೆಡ್ ದ ಪ್ರಾಜೆಕ್ಟ್ ಆನ್ ಟೈಮ್. ಸೊ ಇಲ್ಲಿ ಅಗೇನ್ ಪಾಸಿಟಿವ್ ಇದೆ, ನಾವು ನೆಗೆಟಿವ್ ಮಾಡಬೇಕು. ಹ್ಯಾಡಂಟ್ ಯು, ಓಕೆ, ಹ್ಯಾಡಂಟ್ ಯು. ದೇ ಹ್ಯಾಡ್ ಲೆಫ್ಟ್ ಬಿಫೋರ್ ವಿ ಅರೈವ್ಡ್. ಓಕೆ, ದೇ ಹ್ಯಾಡ್ ಲೆಫ್ಟ್ ಬಿಫೋರ್ ವಿ ಅರೈವ್ಡ್. ಅಗೇನ್ ಇದನ್ನು ಕೂಡ ಪಾಸಿಟಿವ್ ಆಗಿದೆ, ನಾವು ನೆಗೆಟಿವ್ ಮಾಡಬೇಕು ಅಂದರೆ ಹ್ಯಾಡಂಟ್ ದೇ. ಓಕೆ, ಹ್ಯಾಡಂಟ್ ದೇ. ಇಲ್ಲಿ ನಾವೇ ಒಂದು ಸಿಂಪಲ್ ಆಗಿ ನೆಗೆಟಿವ್ ಮಾಡಿ ನೋಡೋಣಪ್ಪ. ಇಲ್ಲಿ ಇದು ಪಾಸಿಟಿವ್ ಇದೆ. ಹಿ ಹ್ಯಾಡ್ ಆಲ್ರೆಡಿ ಈಟನ್ ಡಿನ್ನರ್ ಅಂತ ಇದೆ. ಅದಕ್ಕೆ ಟ್ಯಾಗ್ ಏನಾಗುತ್ತೆ, ಹ್ಯಾಡಂಟ್ ಹಿ ಆಗುತ್ತೆ. ಇಫ್ ಇಲ್ಲಿ ಹಿ ಹ್ಯಾಡ್ ನಾಟ್ ಆಲ್ರೆಡಿ ಈಟನ್ ಡಿನ್ನರ್ ಅಥವಾ ಹಿ ಹ್ಯಾಡ್ ನಾಟ್ ಈಟನ್ ಡಿನ್ನರ್ ಅಂತ ಇತ್ತಪ್ಪ, ಅಲ್ಲಿಗೆ ನಾವೇನು ಮಾಡಬೇಕು, ನಾಟನ್ನು ತೆಗೆದುಬಿಟ್ಟು ಹ್ಯಾಡ್ ಹಿ ಅಂತ ತಗೊಂಡು ಕ್ವಶನ್ ಮಾರ್ಕ್ನ ಆ್ಯಡ್ ಮಾಡಬೇಕು ಅಷ್ಟೇ. ನೋಡಿ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಯಾವಾಗಲೂ ಹೆಲ್ಪಿಂಗ್ ವರ್ಬ್ ಏನಿರುತ್ತೆ, ಹ್ಯಾಡ್ ಇರುತ್ತೆ. ಅದರಿಂದ ಐಡೆಂಟಿಫಿಕೇಶನ್ ಮಾಡೋದು ಈಸಿ. ನಾನು ಆಗಲೇ ಹೇಳಿದ್ನಲ್ವಾ, ಈವನ್ ನಮಗೆ ಆಕ್ಸಿಲರಿ ವರ್ಬೇ ಕೊಡಲಿಲ್ಲಪ್ಪ. ಈ ಹ್ಯಾಡ್ ಆಕ್ಸಿಲರಿ ವರ್ಬ್ ಕೊಡಲಿಲ್ಲ, ಮಾಡೆಲ್ ವರ್ಬ್ ಕೊಡಲಿಲ್ಲ, ಪ್ರೆಸೆಂಟ್ ಟೆನ್ಸಿನ ವರ್ಬ್ ಯಾವುದು ವರ್ಬ್ ಕೊಡಲಿಲ್ಲ. ದಟ್ ಮೀನ್ಸ್ ಆಮ್, ಈಸ್, ಆರ್, ವಾಸ್, ವರ್, ಕ್ಯಾನ್, ಕುಡ್, ಮೇ, ಮೈಟ್ ಇದು ಯಾವುದು ಕೊಡಲಿಲ್ಲ. ಸೊ ಅವಾಗ ಏನು ಮಾಡಬೇಕು ನಾವು, ಕ್ವಶನ್ ಹಾಗೆ ಬಿಟ್ಟು ಬರೋಕ್ಕಾಗುತ್ತಾ? ನೋ. ಸೊ ನೋಡಿ, ಇಲ್ಲಿದೆ, ಇಲ್ಲಿ ಆನ್ಸರ್ ನಾನಲ್ಲಿ ಕೊಟ್ಬಿಟ್ಟಿದ್ದೀನಿ, ಬಟ್ ನಾವು ಥಿಂಕ್ ಮಾಡೋಣ. ಶಿ ಲೈಕ್ಸ್ ಚಾಕ್ಲೇಟ್. ಸೊ ಈ ಥರ ಕೊಟ್ಟಿದ್ರು, ಇಲ್ಲಿ ಏನು ಬರೀಬೇಕು, ಲೈಕ್ ಅಂಡ್ ಶಿ ಮಾಡಕ್ಕೆ ಬರುತ್ತಾ? ನೋ, ಲೈಕ್ ಇಸ್ ಅ ಮೇನ್ ವರ್ಬ್. ಮೇನ್ ವರ್ಬ್ನ ಯೂಸ್ ಮಾಡಿಕೊಂಡು ನಾವು ಕ್ವಶನ್ ಟ್ಯಾಗನ್ನು ಮಾಡ್ಲಿಕ್ಕೆ ಬರೋದಿಲ್ಲ. ನಾವು ಏನು ಮಾಡಬೇಕಾಗಿದ್ರೆ, ಸೊ ಇಲ್ಲಿ ಫಸ್ಟ್ ಈ ಥರ ನಾವು ಒಂದು ಸೆಕೆಂಡ್, ಈ ಥರ ಫಸ್ಟ್ ನಮಗೆ ಕ್ವಶನ್ನ ಕೊಟ್ಟರೆ ಈ ಕ್ವಶನ್ನು ಯಾವ ಟೆನ್ಸಲ್ಲಿ ಇದೆ ಅಂತ ನಾವು ಕಂಡುಹಿಡಿಬೇಕು, ಐಡೆಂಟಿಫಿಕೇಶನ್ ಮಾಡಬೇಕು. ಶಿ ಲೈಕ್ಸ್ ಚಾಕ್ಲೇಟ್.
ಸೊ ಇದು ಯಾವ ಟೆನ್ಸಲ್ಲಿ ಇದೆ ಅಂತ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇದೆ. ಓಕೆ, ಶಿ ಲೈಕ್ಸ್. ಓಕೆ, ಥರ್ಡ್ ಫಾರ್ಮ್ ಆಫ್ ದ ಇಲ್ಲಿ ಹಿ ಶಿ ಇಟ್ ಬಂದಾಗ ಯಾವಾಗಲೂ ಸಿಂಪಲ್ ಪ್ರೆಸೆಂಟಲ್ಲಿ ವರ್ಬಿನ ಜೊತೆಗೆ ಎಸ್ ಫಾರ್ಮ್ ಆ್ಯಡ್ ಆಗುತ್ತೆ. ಹಿ ಶಿ ಇಟ್ ಇದ್ದು ವರ್ಬಿನ ಜೊತೆಗೆ ಎಸ್ ಫಾರ್ಮ್ ಇದ್ದರೆ ಅದನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ತೀವಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಕ್ವಶನನ್ನು ಮಾಡಲಿಕ್ಕೆ ನಾವು ಡಸ್ನ ಯೂಸ್ ಮಾಡ್ತೀವಿ. ಓಕೆ, ಡೂ ಅಥವಾ ಡಸ್ನ ಯೂಸ್ ಮಾಡ್ತೀವಿ. ಡಸ್ನ ಯಾವಾಗ ಯೂಸ್ ಮಾಡಬೇಕು ಅಂತಂದರೆ ಹಿ ಶಿ ಇಟ್ ಬಂದಾಗ, ಡೂನ ಯಾವಾಗ ಯೂಸ್ ಮಾಡಬೇಕು ಅಂತಂದರೆ ಯು ಮತ್ತು ಐ ಬಂದಾಗ. ಓಕೆ, ಅಥವಾ ಐ, ಓಕೆ, ಐ ವಿ ಯು ಬಂದಾಗ. ಇಲ್ಲಿ ಯಾವುದಕ್ಕೆ ಹೇಳಿ, ನಮಗೆ ಯಾವುದೇ ಹೆಲ್ಪಿಂಗ್ ವರ್ಬ್ ಕೊಟ್ಟಿಲ್ಲ, ಯಾವುದೇ ಆಕ್ಸಿಲರಿ ವರ್ಬ್ ಕೊಟ್ಟಿಲ್ಲ ಅಂತ ಅಂದಾಗ ಫಸ್ಟ್ ಏನು ಮಾಡಬೇಕು, ಕೊಟ್ಟಿರೋಂಥ ಸ್ಟೇಟ್ಮೆಂಟು ಪಾಸಿಟಿವಾ ನೆಗೆಟಿವ್ ಅಂತ ನೋಡಬೇಕು. ಫಸ್ಟ್ ಸ್ಟೆಪ್ ಅದು. ಇದು ಪಾಸಿಟಿವ್ ಸೆಂಟೆನ್ಸಲ್ಲಿದೆ. ಓಕೆ, ಸೊ ಸೆಕೆಂಡ್ ಸ್ಟೆಪ್ ಏನು ಅಂತ ಅಂದರೆ ಯಾವ ಟೆನ್ಸ್ ಅಂತ. ಅಗೇನ್ ಇದು ಸಿಂಪಲ್, ಒಂದು ಸೆಕೆಂಡ್ ಇಲ್ಲಿ ಬರೀತೀನಿ ನಾನು ಸುಮ್ಮನೆ ಹಾಗೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇದೆ ಅಂತ ಗೊತ್ತಾಯಿತು. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಕ್ವಶನ್ ಆಗಿ ಮಾಡಬೇಕು ಅಂತ ಅಂದರೆ ಈಗ ಇಂಟ್ರಾಗೇಟಿವ್ಸ್ ಅಂತ ಬರುತ್ತೆ. ಅಂದರೆ ಕ್ವಶನ್ ಕೇಳಬೇಕಾದಾಗ ನಾವು ಯಾವ ವರ್ಡ್ಸ್ಗಳನ್ನ ಯೂಸ್ ಮಾಡ್ತೀವಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಬರೀಲಿಕ್ಕೆ ಎಡ್ವರ್ಟ್ ಆಗುತ್ತೆ. ಐ ಆಮ್ ಸೊ ಸಾರಿ ಫಾರ್ ದಟ್. ಹಾಂ, ಹಿ ಶಿ ಮತ್ತು ಹಿ ಮತ್ತೆ ಇಟ್ಟಿದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಕ್ವಶನ್ ಮಾಡಬೇಕಾದ್ರೆ ನಾವು ಡಸ್ನ ತಗೊತೀವಿ. ಓಕೆ, ಡಸ್ನ ಆಸ್ ಅ ಕ್ವಶನ್ ಮಾಡಲಿಕ್ಕೆ ನಾವು ತಗೊತೀವಿ. ಅದೇ ಐ ಯು ವಿ, ಓಕೆ, ದೇ ಇದ್ರೆ ನಾವು ಡೂನ ತಗೊತೀವಿ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಸಾರಿ ಫಾರ್ ಮೈ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್. ಹಾಂ, ಸಾರಿ ಹಾಂ, ತಗೊತೀವಿ. ಐ ಡೋಂಟ್ ನೋ ನಿಮ್ಗೆ ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ ಅಂತ. ಐ ಹೋಪ್ ಯು ಆರ್ ಗೆಟಿಂಗ್ ಮೈ ಪಾಯಿಂಟ್. ಓಕೆ, ಕ್ವಶನ್ ಮಾಡಬೇಕಾದ್ರೆ ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಕೊಟ್ಟಿಲ್ಲದೆ ಕ್ವಶನ್ ಮಾಡಬೇಕಾದ್ರೆ ಹಿ ಶಿ ಇಟ್ ಬಂದಾಗ ಡಸ್ನ ತಗೊತೀವಿ. ಐ ಯು ವಿ ದೇ ಬಂದಾಗ ಡೂನ ತಗೊತೀವಿ. ಇಲ್ಲೇನು ಬಂದಿದೆ, ಶಿ ಬಂದಿದೆ. ಶೀಗೆ ನಾವು ಕ್ವಶನ್ ಮಾಡಬೇಕು. ಓಕೆ, ಅವಾಗ ಇಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಇದೆ, ನೆಗೆಟಿವ್ ಮಾಡಬೇಕು ಅಂತಂದರೆ ಡಸಂಟ್ ಶಿ ಆಗುತ್ತೆ. ಅದೇ ಇಲ್ಲಿ ಶಿ ಆಲ್ರೆಡಿ ಅವರು ಮುಂಚೆನೆ ನಾಟ್ನ ಕೊಟ್ಟಿದ್ರು ಅಂತಂದರೆ ಡಸ್ ಶಿ ಆಗ್ತಿತ್ತು. ಓಕೆ, ಇಲ್ಲಿ ನೋಡಿ ಸೆಕೆಂಡ್ ಎಕ್ಸಾಂಪಲ್, ದೇ ಲೀವ್ ಇನ್ ದ ಸಿಟಿ. ಓಕೆ, ಇಲ್ಲಿ ನೋಡಿ ಹಿ ಶಿ ಇಟ್ ಬಂದಾಗ ವರ್ಬಿನ ಜೊತೆಗೆ ಎಸ್ ಬರುತ್ತೆ ಅಂತ ಹೇಳಿದ್ದೆ. ಇದು ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಎಕ್ಸಾಂಪಲ್. ಬಟ್ ಅದರಲ್ಲಿ ದೇ ಬಂದಿದೆ. ದೇ ಜೊತೆಗೆ ದೇ ಇದ್ದಾಗ ವರ್ಬಿನ ಜೊತೆಗೆ ಎಸ್ ಫಾರ್ಮ್ ಇರೋದಿಲ್ಲ. ಇದೊಂದು ಎಕ್ಸಾಂಪಲ್, ಎರಡು ಇಲ್ಲೇ ಕೊಟ್ಬಿಟ್ಟಿದ್ದೀನಿ ನಿಮಗೆ. ಓಕೆ, ದೇ ಯು ಐ ಇದ್ದಾಗ ಎಸ್ ಫಾರ್ಮ್ ಬರೋದಿಲ್ಲ. ಐ ಲೈಕ್ಸ್ ಚಾಕ್ಲೇಟ್ ಅಂತ ಬರೋದಿಲ್ಲ. ಶಿ ಲೈಕ್ಸ್ ಚಾಕ್ಲೇಟ್, ಹಿ ಲೈಕ್ಸ್ ಚಾಕ್ಲೇಟ್. ಓಕೆ, ಇಟ್ ಲೈಕ್ಸ್ ಚಾಕ್ಲೇಟ್ ಅಂತ ಬರುತ್ತೆ. ಹಾಂ, ಇಲ್ಲಿ ನೋಡಿ, ದೇ ಲೀವ್ ಇನ್ ದ ಸಿಟಿ. ಇಲ್ಲಿ ದೇ ಅಂತ ಇದೆ. ಓಕೆ, ಪಾಸಿಟಿವ್ ಆಗಿದೆ. ನಾವು ನೆಗೆಟಿವ್ ಮಾಡಬೇಕು ಅಂತಂದರೆ ಯಾವ ವರ್ಡನ್ನು ಆ್ಯಸ್ ಅ ಹೆಲ್ಪಿಂಗ್ ವರ್ಬ್ ಆಗಿ ಕ್ವಶನ್ ಕೇಳಕ್ಕೆ ಯೂಸ್ ಮಾಡಬೇಕು ಅಥವಾ ಟ್ಯಾಗ್ ಹಾಕ್ಲಿಕ್ಕೆ ಯೂಸ್ ಮಾಡಬೇಕು, ಡೂ. ಇಲ್ಲಿ ಹೇಳಿದ್ದೀನಲ್ವಾ, ಡೂನ ತಗೋಬೇಕು. ಡೋಂಟ್ ದೇ. ಓಕೆ, ಡೋಂಟ್ ದೇ. ಹಿ ಸ್ಪೀಕ್ಸ್ ಸ್ಪ್ಯಾನಿಷ್. ಇಲ್ಲಿ ನೋಡಿ ಅಗೇನ್ ಹಿ ಬಂದಿದೆ, ಹಾಗಾಗಿ ಮೇನ್ ವರ್ಬಿನ ಜೊತೆಗೆ ಎಸ್ ಫಾರ್ಮ್ ಆ್ಯಡ್ ಆಗಿದೆ. ಸೊ ಹಾಗಾಗಿ ಹಿ ಸ್ಪೀಕ್ಸ್ ಸ್ಪ್ಯಾನಿಷ್ ಅಂತ ಇದ್ರೆ ಇದೂ ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಎಕ್ಸಾಂಪಲ್. ಇಲ್ಲಿ ಹಿ ಇದೆ, ಹಾಗಾಗಿ ನಾವು ಅಗೇನ್ ಡಸ್ನ ತಗೋಬೇಕು. ಡಸಂಟ್ ಹಿ. ಆಕ್ಸಿಲರಿ ವರ್ಬ್ಸ್ಗಳು ಇಲ್ಲದೆ ಇದ್ದಾಗ ಫಸ್ಟು ಟೆನ್ಸನ್ನ ಐಡೆಂಟಿಫಿಕೇಶನ್ ಮಾಡಬೇಕು. ಸ್ಟೇಟ್ಮೆಂಟು ಪಾಸಿಟಿವ್ ಆಗಿದೆಯೋ ನೆಗೆಟಿವ್ ಆಗಿದೆಯೋ ಅಂತ ಐಡೆಂಟಿಫಿಕೇಶನ್ ಮಾಡಬೇಕು. ಮತ್ತು ಅಲ್ಲಿ ಐ ಯು ವಿ ದೇ ಬಂದರೆ ಡೂನ ತಗೋಬೇಕು. ಹಿ ಶಿ ಇಟ್ ಬಂದರೆ ಡಸ್ನ ತಗೋಬೇಕು. ಇದೇ ಥರ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಇತ್ತು ಅಂತಂದರೆ ಅಲ್ಲಿ ಡೂ ಡಸ್ ಅಂತ ಕನ್ಫ್ಯೂಷನ್ ಇಲ್ಲ, ನಾವು ಡಿಡ್ನ ತೊಗೊಂಡ್ಬಿಡ್ಬೋದು. ಓಕೆ, ಪಾಸ್ಟ್ ಟೆನ್ಸಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಇದ್ದರೆ ನೋ ಕನ್ಫ್ಯೂಷನ್, ಡಿಡ್ ಮಾತ್ರ ಬರೋದಲ್ಲಿ ಡಿಡ್ನ ತೊಗೊಂಡ್ಬಿಡ್ಬೇಕು. ಓಕೆ, ಸೊ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಐ ಥಿಂಕ್ ನಾನು ರಿಪೀಟ್ ಮಾಡಿದೆ ಅನಿಸುತ್ತೆ. ಐ ಆಮ್ ಸೊ ಸಾರಿ ಫಾರ್ ದಟ್. ಹಾಂ, ನೆಕ್ಸ್ಟು ಪ್ರನೌನ್ ಅಗ್ರಿಮೆಂಟ್. ಪ್ರನೌನ್ ಅಗ್ರಿಮೆಂಟ್ ಅಂದರೆ ಇಲ್ಲೇನು ಜಾಸ್ತಿ ಇಲ್ಲ, ಪ್ರನೌನಿನ ಕಡೆ ಸ್ವಲ್ಪ ಸ್ಟ್ರೆಸ್ ಕೊಡ್ತಾರೆ ಅಂತ.
ದಟ್ ಮೀನ್ಸ್ ಅಗೇನ್ ನೋ ಕನ್ಫ್ಯೂಷನ್. ಇಲ್ಲೂ ಕೂಡ ಹೆಲ್ಪಿಂಗ್ ವರ್ಬ್ನೇ ಯೂಸ್ ಮಾಡಿಕೊಂಡು ನಾವು ಟ್ಯಾಗನ್ನು ಮಾಡ್ತೀವಿ. ಪ್ರನೌನ್ ಇರೋದನ್ನ ಹಾಗೆ. ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಕ್ವಶನಲ್ಲಿ ನೇಮನ್ನ ಕೊಟ್ಟಿದ್ರು ಅಂದರೆ ಅಗೇನ್ ನಾವು ಅಲ್ಲಿ ಯಾವುದಿದನೋ ಅದನ್ನೇ ಇಡಬೇಕು. ಅಂತಂದರೆ ರಮೇಶ್, ಈಗ ನೋಡಿ, ಫಾರ್ ಎಕ್ಸಾಂಪಲ್ ಐ ಶುಡಂಟ್ ಬಿ ಮೋರ್ ಕೇರ್ಫುಲ್, ಸಾರಿ ಐ ಶುಡ್ ಬಿ ಮೋರ್ ಕೇರ್ಫುಲ್ ಅಂತ ಇತ್ತು ಅಂತ ತಿಳ್ಕೊಳ್ಳಿ. ಶಿವಾನಿ ಶುಡ್ ಬಿ ಮೋರ್ ಕೇರ್ಫುಲ್ ಅಂತ ಇದ್ರೆ ಶಿವಾನಿ ಇಸ್ ಅ ಶಿ ಅಂದರೆ ಅಲ್ಲಿ ನೀವು ಶೀನೇ ಇಡಿ. ಶಿವಾನಿ ಅಂತ ಇಟ್ಟರೆ ಅದಷ್ಟು ಸೂಟೇಬಲ್ ಆಗೋದಿಲ್ಲ. ನಾವು ಕೂಡ ಹಾಗೆ ಮಾಡ್ಕೊಂಡು ಬಂದಿರೋದಲ್ವಾ, ಸೊ ಹಾಗಾಗಿ ಹಾಗೇನೇ ಇಡಬೇಕು ಅದನ್ನು. ಇಲ್ಲಿ ಈ ಥರ ಪ್ರೊನೌನ್ಸಿಗೆ ತುಂಬ ಸ್ಟ್ರೆಸ್ ಕೊಟ್ಟರೆ ಸೇಮ್ ಪ್ಯಾಟ್ರನ್ ಎಲ್ಲ ಸೇಮೇ ಇರುತ್ತೆ. ಅಗೇನ್ ಇಲ್ಲಿ ನೋ ನೋ ನಾಟ್ ಎಟ್ ಆಲ್ ಅ ಕನ್ಫ್ಯೂಷನ್ ಪಾರ್ಟ್. ಇಲ್ಲಿ ಶುಡ್ ಇದೆ ಆಸ್ ಅ ಹೆಲ್ಪಿಂಗ್ ವರ್ಬ್ ಆಗಿ, ಶುಡ್ ಅಂಡ್ ಐನ ತಗೋಬೇಕು ಅಷ್ಟೇ. ಶುಡ್ಡಿನ ಜೊತೆಗೆ ನಾಟನ್ನು ಸೇರಿಸಿದ್ದೀವಿ, ಶುಡ್ ಅಂಡ್ ಐ. ಯು ಹ್ಯಾವ್ ಮೆಟ್ ಮೈ ಫ್ರೆಂಡ್, ಓಕೆ, ಹ್ಯಾವಂಟ್ ಯು. ಹ್ಯಾವ್ ಇದೆ, ಹ್ಯಾವಿನ ಜೊತೆಗೆ ನಾಟನ್ನು ಸೇರಿಸಿದ್ದೀವಿ, ಹ್ಯಾವಂಟ್ ಯು. ದೇ ಆರ್ ಗೋಯಿಂಗ್ ಆನ್ ಅ ಟ್ರಿಪ್, ದೇ ಆರ್ ಗೋಯಿಂಗ್ ಆನ್ ಅ ಟ್ರಿಪ್. ಇಲ್ಲಿ ಆರ್ ಇದೆ, ಆರಿನ ಜೊತೆಗೆ ದೇ ಇದೆ ಅಲ್ವಾ, ಸೊ ಹಾಗಾಗಿ ಅರಂಟ್ ದೇ. ಆರಿನ ಜೊತೆಗೆ ನಾಟ್ ಸೇರಿಸಿದ್ರೆ ಅರಂಟ್ ದೇ. ಓಕೆ, ಸೊ ಇದು ಒಂದು ಸಿಂಪಲ್ ಎಕ್ಸಾಂಪಲ್ಸ್ ಅಂಡ್ ಸಿಂಪಲ್ ಸೆಷನ್ ಕ್ವಶನ್ ಟ್ಯಾಗಿನ ಬಗ್ಗೆ. ಸೊ ಸಿಂಪಲ್, ಇಲ್ಲಿ ಯಾವುದು ಕನ್ಫ್ಯೂಷನ್ ಪಾರ್ಟ್ ಇಲ್ಲ, ನೀವು ಕನ್ಫ್ಯೂಸ್ ಆಗಬೇಡಿ. ಈ ಕ್ವಶನ್ಸ್ನ ನೀವು ಸಾಲ್ವ್ ಮಾಡ್ತಾ ಬನ್ನಿ, ನಿಮಗೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ನಾನು 4 ಕ್ವಶನ್ಸನ್ನ ಫಸ್ಟಿಗೆ ಕೊಟ್ಟಿದ್ದೀನಿ. ಶಿ ಇಸ್ ಅ, ಒನ್ ಸೆಕೆಂಡ್, ಶಿ ಇಸ್ ಅ ಗುಡ್ ಕುಕ್, ಅವಳು ತುಂಬ ಒಳ್ಳೆ ಅಡುಗೆ ಮಾಡ್ತಾಳೆ ಅಂತ. ಶಿ ಇಸ್ ಅ ಗುಡ್ ಕುಕ್. ಇಲ್ಲಿ ಅಗೇನ್ ನಮಗೆ ಏನು ಕೊಟ್ಟಿದ್ದಾರೆ, ಸೊ ಸಿಂಪಲ್ ಹೆಲ್ಪಿಂಗ್ ವರ್ಬ್ ಕೊಟ್ಟಿದ್ದಾರೆ, ಟೆನ್ಷನ್ ಎಲ್ಲ ನಮಗೆ ತುಂಬ ಸಿಂಪಲ್. ಪಾಸಿಟಿವ್ ಆಗಿದೆ, ನಾವು ಅದನ್ನು ನೆಗೆಟಿವ್ ಆಗಿ ಮಾಡಬೇಕು, ಇಸಂಟ್ ಶಿ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಕ್ವಶನ್ ಮಾರ್ಕ್ ಇದೆ, ಹಾಗಾಗಿ ಡ್ಯಾಶ್ ಇಲ್ಲಿಗೆ ಬರಬೇಕು, ಬಟ್ ನಾನು ಇಲ್ಲಿ ಹಾಕಿದ್ದೀನಿ ಅಷ್ಟೇ. ಅದು ದೇ ಆಗಬೇಕಿತ್ತು, ಹೇ ಆಗಿದೆ, ಐ ಆಮ್ ಸೊ ಸಾರಿ. ದೇ ವರ್ ನಾಟ್ ಅಟ್ ದ ಪಾರ್ಟಿ. ಓಕೆ, ದೇ ವರ್ ನಾಟ್ ಅಟ್ ದ ಪಾರ್ಟಿ. ಇಲ್ಲಿ ಹಾಕ್ಬಿಡ್ತೀನಿ. ಎಸ್, ದೇ ವರ್ ನಾಟ್ ಅಟ್ ದ ಪಾರ್ಟಿ ಏನಾಗಬೇಕಿತ್ತು. ಓಕೆ, ಅಲ್ಲಿ ಆಲ್ರೆಡಿ ಅದು ನೆಗೆಟಿವ್ ಆಗಿ ಕೊಟ್ಟಿದ್ದಾರೆ, ನಾಟ್ ಅಂತ ಇದೆ. ಓಕೆ, ವರ್ ದೇ. ಓಕೆ, ವರ್ ದೇ. ವಿ ಶುಡ್ ಲೀವ್ ನಾವ್. ಓಕೆ, ವಿ ಶುಡ್ ಲೀವ್ ನಾವ್. ಇಲ್ಲಿ ಮಾಡೆಲ್ ವರ್ಬ್ನ ಕೊಟ್ಟಿದ್ದಾರಲ್ವಾ, ಸೊ ಹಾಗಾಗಿ ನಾವೇನು ಮಾಡಬೇಕು, ಶುಡಂಟ್ ವಿ ಅಷ್ಟೇ. ಮಾಡೆಲ್ ವರ್ಬ್ ಕೊಡಲಿ, ಯಾವುದಾದ್ರೂ ವರ್ಬ್ ಕೊಡಲಿ, ನಮಗೇನು, ನಮಗೊಟ್ಟು ಕ್ವಶನ್ ಟ್ಯಾಗ್ ಮಾಡಲಿಕ್ಕೆ ವರ್ಬ್ ಸಿಗ್ತಾ ಅಥವಾ ಹೆಲ್ಪಿಂಗ್ ವರ್ಬ್ ಸಿಗ್ತಾ, ಆಕ್ಸಿಲರಿ ವರ್ಬ್ ಸಿಗ್ತಾ, ಮಾಡೆಲ್ ವರ್ಬ್ ಸಿಗ್ತಾ, ಸಾಕು ನಮಗೆ, ಇನ್ನೇನು ಬೇಕಾಗಿಲ್ಲ. ಯು ಕಾಂಟ್ ಸ್ವಿಮ್, ಯು ಕಾಂಟ್ ಸ್ವಿಮ್. ಅಲ್ಲಿ ಆಲ್ರೆಡಿ ನೆಗೆಟಿವ್ ಆಗಿ ಕೊಟ್ಟಿದ್ದಾರೆ, ನಾವು ಪಾಸಿಟಿವ್ ಆಗಿ ಮಾಡಬೇಕು. ಕ್ಯಾನ್ ಯು, ಕ್ಯಾನ್ ಯು. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಇನ್ನೊಂದು ಟ್ರಿಕ್ ಹೇಳ್ಕೊಡ್ತೀನಿ ನಿಮಗೆ. ಟ್ರಿಕ್ ಅಲ್ಲ, ಒಂದು ರೂಲ್ಸ್ ಥರ ಇರೋದು. 5th ಒನ್ ನೋಡಿ, ಹಿ ಹ್ಯಾಸಂಟ್ ಫಿನಿಶ್ಡ್ ಹಿಸ್ ಹೋಮ್ ವರ್ಕ್ ಎಟ್. ಅಲ್ಲಿ ಆಲ್ರೆಡಿ ಅವರೇ ನೆಗೆಟಿವ್ ಆಗಿ ಕೊಟ್ಟಿದ್ದಾರೆ, ನಾವು ಹ್ಯಾಸ್ ಹಿ. ಓಕೆ, ಹ್ಯಾಸ್ ಹಿ. ಇಲ್ಲಿ ಐ ಆಮ್ ರೈಟ್ ಅಂತ ಇದೆ, ಸೊ ನಾವೀಗ ಏನು ಮಾಡಬೇಕು, ಅಮಂಟ್ ಐ ಅಂತ ಮಾಡಬೇಕಾ? ನೋ. ಇಲ್ಲಿ ಇದೊಂದು ಟ್ರಿಕ್ ನಿಮಗೆ. ನಾವು ಕ್ವಶನ್ನಲ್ಲಿ ಸ್ಟೇಟ್ಮೆಂಟಲ್ಲಿ ಐ ಆಮ್ ಅಂತ ಇದ್ದರೆ ಐ ಆಮ್ ಅಂತ, ಸೊ ಅಂದರೆ ಇಲ್ಲಿ ಯಾವುದೋ ನೆಗೆಟಿವ್ ಫಾರ್ಮ್ ಇಲ್ಲ ಅಂತ ತಿಳ್ಕೊಳ್ಳಿ. ಐ ಆಮ್ ರೈಟ್, ಈ ಥರ ಐ ಆಮ್ ಜೊತೆಗೆ ಪಾಸಿಟಿವ್ ಫಾರ್ಮ್ ಇದ್ದರೆ ಯಾವಾಗಲೂ ಕೂಡ ಟ್ಯಾಗು ಅರಂಟ್ ಐ ಅಂತ ಹಾಕಬೇಕೆ ಹೊರತು ಅಮಂಟ್ ಐ ಅಲ್ಲ. ಅದು ಒನ್ ಆಫ್ ದ ರೂಲ್. ಓಕೆ, ಐ ಆಮ್ ರೈಟ್ ಅಂತ ಐ ಆಮ್ ಜೊತೆಗೆ ನೆಗೆಟಿವ್ ಫಾರ್ಮ್ ಇಲ್ಲ ಅಂತ ಅಂದರೆ, ಅಥವಾ ಐ ಆಮ್ ಅನ್ನೋದು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿದ್ದರೆ ನಾವು ನೆಗೆಟಿವ್ ಮಾಡಬೇಕಾದ್ರೆ ಅರಂಟ್ ಐ ಅಂತ ಹಾಕಬೇಕು. ಇಲ್ಲಿ ಅದೇ, ಇಲ್ಲಿ ಅದ್ರ ಜೊತೆಗೆ ಒಂದು ಸೆಕೆಂಡ್, ಇಲ್ಲಿ ಅದ್ರ ಜೊತೆಗೆ ಏನಾದರೂ ಕೂಡ ಐ ಆಮ್ ನಾಟ್ ರೈಟ್ ಅಂತ ಕೊಟ್ಟಿದ್ರು ಅಂತ ತಿಳ್ಕೊಳ್ಳಿ. ಆವಾಗ ಬೇಕಿದ್ರೆ ನೀವು, ಓಕೆ, ಐ ಆಮ್ ನಾಟ್ ರೈಟ್ ಅಂತ ಕೊಟ್ಟಿದ್ರು ಅಂತ ತಿಳ್ಕೊಳ್ಳಿ, ಅವಾಗ ಬೇಕಿದ್ರೆ ನೀವು ಆಮ್ ಐ ಅಂತ ಮಾಡ್ಬೋದಿತ್ತು. ಓಕೆ, ಆಮ್ ಐ, ಅದು ಮತ್ತೆ ಆರ್ ಐ ಆಗೋದಿಲ್ಲ, ಆಮ್ ಐ ಅಂತ ಆಗ್ತಿತ್ತು, ಅವಾಗ ಅದು ಕರೆಕ್ಟು. ಸೊ ಇಲ್ಲಾದರೆ ಐ ಆಮ್ ಜೊತೆಗೆ ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದರೆ ಅದು ಯಾವಾಗಲೂ ಟ್ಯಾಗ್ ಆಗಬೇಕಾದ್ರೆ ಅರಂಟ್ ಐ ಅಂತ ಆಗುತ್ತೆ. ಇದೊಂದನ್ನು
ಪ್ಲೀಸ್ ಎಲ್ಲರೂ ನೆನ್ಪಿಟ್ಕೊಳ್ಳಿ. ಸೆವೆಂತ್ ಒನ್ ನೋಡಿ, ಯು ಲೈಕ್ ಐಸ್ ಕ್ರೀಮ್. ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ. ಇಲ್ಲೇನು ಮಾಡ್ತೀರಾ ನೀವು ಹಾಗಿದ್ರೆ? ಹೆಲ್ಪಿಂಗ್ ವರ್ಬ್ ಇಲ್ವಲ್ಲ. ಸೊ ಅದು ಯಾವ ಟೆನ್ಸಲ್ಲಿ ಇದೆ ಅಂತ ನೋಡಬೇಕು. ಯು ಲೈಕ್ ಐಸ್ ಕ್ರೀಮ್ ಅಂತ ಇದೆ. ಲೈಕಿನ ಜೊತೆಗೆ ಎಸ್ ಫಾರ್ಮ್ ಇಲ್ಲ. ಯು ಲೈಕ್ ಐಸ್ ಕ್ರೀಮ್ ನಾರ್ಮಲ್ ಆಗಿದೆ, ಹಾಗಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ಸಿಂಪಲ್ ಪ್ರೆಸೆಂಟಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದರೆ ನಾವು ಕ್ವಶನ್ ಕೇಳಬೇಕಾದ್ರೆ ಇಂಟ್ರಾಗೇಟಿವ್ ಫಾರ್ಮಲ್ಲಿ ಯಾವುದನ್ನು ಯೂಸ್ ಮಾಡ್ತೀವಿ? ಡೂನ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಡೋಂಟ್ ಯು ಅಂದರೆ ಅದು ಪಾಸಿಟಿವ್ ಫಾರ್ಮಲ್ಲಿದೆ, ನಾವು ಡೂನ ಜೊತೆಗೆ ನಾಟನ್ನು ಸೇರಿಸ್ಬೇಕು. ಡೋಂಟ್ ಯು ಅಂತ ಕೇಳಬೇಕು. ದೇ ಹ್ಯಾಡ್ ಆಲ್ರೆಡಿ ಲೆಫ್ಟ್. ದೇ ಹ್ಯಾಡ್ ಆಲ್ರೆಡಿ ಲೆಫ್ಟ್. ಹ್ಯಾಡಂಟ್ ದೇ. ಅಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಇದೆ, ನಾವು ಅದನ್ನು ನೆಗೆಟಿವ್ ಮಾಡಬೇಕು, ಹಾಗಾಗಿ ಹ್ಯಾಡಂಟ್ ದೇ. ಓಕೆ, ನೆಕ್ಸ್ಟ್ ನೋಡೋಣ. ವಿ ವಿಲ್ ಬಿ ಲೇಟ್. ವಿ ವಿಲ್ ಬಿ ಲೇಟ್. ಅದಕ್ಕೇನು ಮಾಡ್ಬೋದು ನಾವು ಹಾಗಿದ್ರೆ? ಓಕೆ, ಓಂಟ್ ವಿ. ಓಂಟ್ ವಿ. ಶಿ ಡಸಂಟ್ ಸ್ಪೀಕ್ ಫ್ರೆಂಚ್. She doesn't speak French. Okay, does she? You have met my parents, haven't you? It's a beautiful day today. It is. It is anta ide. Isn't it? Isn't it? Okay, they can't drive. Can they? ಅಲ್ಲಿ ಆಲ್ರೆಡಿ ನೆಗೆಟಿವ್ ಕೊಟ್ಟಿದ್ದಾರೆ, ನಾವು ಪಾಸಿಟಿವ್ ಮಾಡಬೇಕು. Can they? He wasn't at work yesterday. Was he? Was he? You have completed the assignment. Haven't you? Okay, haven't you? They are coming to the party. Positive ಇದೆ, ನೆಗೆಟಿವ್ ಮಾಡಬೇಕು. Aren't they? Aren't they? She does not like vegetables. Does she? Okay, ಅಲ್ಲಿ ನಾಟ್ ಕೊಟ್ಟಿದ್ದಾರೆ. Does she? We should ask our directions. ಮಾಡೆಲ್ ವರ್ಬ್ನ ಕೊಟ್ಟಿದ್ದಾರೆ ವಿತ್ ಪಾಸಿಟಿವ್ ಸೆಂಟೆನ್ಸ್ನ ಜೊತೆಗೆ ನಾವು ನೆಗೆಟಿವ್ ಮಾಡಬೇಕು. ಶುಡಂಟ್ ವಿ. ಓಕೆ, ಶುಡಂಟ್ ವಿ. ನೆಕ್ಸ್ಟು ಒನ್ಸ್ ಅಗೇನ್ ಮಾಡೆಲ್ ವರ್ಬ್ನ ಕೊಟ್ಟಿದ್ದಾರೆ. ಯು ಕುಡ್ ನಾಟ್ ಫೈಂಡ್ ದ ಬುಕ್. ಅಲ್ಲಿ ಆಲ್ರೆಡಿ ಅವರೇ ನೆಗೆಟಿವ್ ಕೊಟ್ಟಿದ್ದಾರೆ, ನಾವು ಪಾಸಿಟಿವ್ ಮಾಡಬೇಕು. ಕುಡ್ ಯು? ಕುಡ್ ಯು? ಯು ಹ್ಯಾವಂಟ್ ಬೀನ್ ಟು ದ ಮ್ಯೂಸಿಯಂ. ಓಕೆ, ಅಲ್ಲಿ ಹ್ಯಾವ್ ನಾಟ್ ಕೊಟ್ಟಿದ್ದಾರೆ, ನಾವು ನಾಟನ್ನು ತೆಗೆದುಬಿಟ್ಟು ಹ್ಯಾವ್ ದೇ ಅಂತ ಮಾಡಬೇಕು. ಸೊ ಐ ಹೋಪ್ ನಿಮಗೆಲ್ಲ ಈ ಕ್ಲಾಸ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೇಳಿದ್ನಲ್ವ, ನಾನು ಇನ್ ಡೀಟೇಲಾಗಿ ಮಾಡ್ತಾ ಇದ್ದೀನಿ ಇದನ್ನೆಲ್ಲ. ಅಗೇನ್ ನಾನು ಡೀಟೇಲಾಗಿ ಮಾಡಬೇಕು ಅಂದರೆ ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್. ನಿಮಗೊಂದು ಶಾರ್ಟ್ ಆ್ಯಂಡ್ ಸ್ವೀಟ್ ಕ್ಲಾಸ್ ಐ ಹೋಪ್ ಇಷ್ಟ ಆಗುತ್ತೆ ಅಂತ ಮಾಡಿದೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಆ್ಯಂಡ್ ನಿಮಗೇನಾದರೂ ಡೌಟ್ಸ್ ಅಟ್ ಎನಿ ಪಾಯಿಂಟ್ ಅಥವಾ ಈ ವಿಡಿಯೋದಲ್ಲಿ ಎಲ್ಲಾದರೂ ಎಕ್ಸಾಕ್ಟ್ ಡೌಟ್ ಅಂತ ಅನಿಸಿದರೆ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ಆ್ಯಂಡ್ ಶೋ ಯುವರ್ ಲವ್ ಇನ್ ದ ಕಮೆಂಟ್ ಸೆಕ್ಷನ್. ಹೇಗಿತ್ತು ಕ್ಲಾಸ್ ಅಂತ ಮಾಡಿ. ನೀವು ಟೆನ್ಸ್ ಬಗ್ಗೆ ಮಾಡಿ ಅಂತ ಕೇಳಿದ್ದೀರಾ, ಮತ್ತು ಆ್ಯಕ್ಟಿವ್ ವಾಯ್ಸ್ ಪಾಸಿವ್ ವಾಯ್ಸ್ ಬಗ್ಗೆ ಕೇಳಿದ್ದೀರಾ. ಓಕೆ, ನಾವು ಐ ಆಮ್ ಇನ್ ಅವರ್ ಫ್ಯೂಚರ್ ಕ್ಲಾಸ್, ದಟ್ ಮೀನ್ಸ್ ನಾಳೆ ನಾಡೋದ್ರಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಆ ಕ್ಲಾಸಸ್ಗಳನ್ನ. ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಬಾಯ್.